ಹಾಯ್ ನಮಸ್ಕಾರ ಫ್ರೆಂಡ್ಸ್. ಇದು ನಮ್ಮ ರೇಷ್ಮೆ ಹುಳುಗಳು 4ನೇ ಜರ ಪಾಸಾಗಿ ಇವತ್ತು 4ನೇ ದಿನ ಅಂದರೆ 7ನೇ ಸೊಪ್ಪು ಹಾಕೋದು. ಇದಕ್ಕೆ ರೋಗ ಬರಬಾರ್ದು ಅಂತೇಳಿ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ರಕ್ಸಾ ಪವರ್ ಸಣ್ಣ ಪಾಕಿಟನ್ನ 1 kg ಸುಣ್ಣದಲ್ಲಿ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡಿ ತರಳೆಗೆ. ನೀವು ಹಾಕ್ಬೋದು. ಊಜಿ ಒಂದೊಂದು ಬಿದ್ದಿದೆ ನೋಡಿ ನಮ್ಮ ಫ್ರೆಂಡ್. ಊಜಿಗೆ ನಾವು ಇದು ನೊಣ ಬರ್ತದಲ್ಲ ಸೆಡ್ಡಲ್ಲಿ, ನಾವು ಅದಕ್ಕೆ ನೋಡಿ ಯಾವ ಥರ ಕ್ರಮಕ್ಕೆ ತಗೊಂಡ್ವಿ. ಇದಕ್ಕೆ ಒಂದು ಮಂಚರದನ್ನೇ ಇರ್ತದಲ್ಲ, ಅದನ್ನು ನಾವು 7 ಕೇಸಿ ಹೊಲಿಸಿ ಸೈಜಲ್ಲಿ ಹೊಲಿಸಿ ಇದರೆಲ್ಲ ಕಟ್ಟಿದ್ದೀವಿ. ಬರಲ್ಲ ನೊಣ ಬಂದರೆ ಒಂದು ಊಜಿ ಒಳಗಡೆ ಹೋಯ್ತೆ ಅಂದರೆ ನಮಗೆ ಕನಿಷ್ಠ ಅಂದರೆ 300ರಿಂದ 400 ಹುಳುಗಳನ್ನು, ರೇಷ್ಮೆ ಹುಳುಗಳನ್ನು ನಾಶ ಮಾಡ್ತದೆ. ಆದ್ರೆ ನಮ್ಮದು ಈಗ ನಿನ್ನೆ ಹಾಕಿವಿ, ನಾವು ಅದನ್ನು ಹಾಕೋದು ಇದಕ್ಕಿಂತ ಮೊದಲು ಹಾಕಿದ್ರಪ್ಪ ನಮ್ಮದು ಅರ್ಥ ಹೋಗ್ತಿದ್ದಿಲ್ಲ. ಆದರೂ ಒಂದೊಂದು ಊಜಿ ಬಿದ್ದಿದೆ, ಅದು ಮರೆ ಹಾಕೇಸಿ ಬಿದ್ದವು ಫ್ರೆಂಡ್. ನಮ್ಮದು ಇವಾಗ ಏನಂದರೆ ಸೊಪ್ಪು ತರುತ್ತಿರ್ತೀವಲ್ಲ, ಅವಾಗ ಅದನ್ನು ಸೊಪ್ಪಿಗೆ ಕೊಡೋ ಮುಖಾಂತರನೇ ಒಳಗಡೆ ಬರ್ತಾವೆ ಹುಳವು, ನೊಣಗಳು. ಸಣ್ಣ ಸಣ್ಣ ನೊಣ ಅಲ್ಲ, ದೊಡ್ಡ ನೊಣ ಬರ್ತದೆ ಊಜಿ ಅಂದರೆ. ಇವಾಗ ಸುಣ್ಣ ಹೊಡೆದಿದೆ, ಸುಣ್ಣದಲ್ಲಿ ಪೌಡ್ರ್ ಹಾಕಿಸಿ, ಹಾಗಾಗಿ ಈಗ ವೈಟ್ ಕಾಣಾಕತ್ತಿದೆ. ಅಲ್ಲಿ ಕೆಳಗಡೆ ಎಲ್ಲ ಸ್ವಲ್ಪ ದಪ್ಪಗೆ ತಳ್ಳಗೊಡೆಗೆ ದಪ್ಪ ಬಿದ್ದ ಸ್ವಲ್ಪ. ನಮ್ದು 750 ಇನ್ಸು. ಇವತ್ತು 4ನೇ ದಿನ 10 ಲೇಯರ್ ಮಾಡಿವಿ ನೋಡಿ ಫ್ರೆಂಡ್. ಅಲ್ಲಿಗೊಂದು, ಇಲ್ಲೇ ಒಂದು, ಇದು ಒಂದು ಮತ್ತು ಕೆಳಗಡೆ ಒಂದು, ಅದೇ ಸೇಮ್ ಅದರ ಅಪೋಸಿಟು. ಈಗ ನಾ ಏನಂದರೆ 7ನೇ ಸೊಪ್ಪು ಕೊಡೋತ್ನಾಗ 10 ಲೇಯರ್ ಮಾಡಿವಲ್ಲ, ಇದು ಕರೆಕ್ಟ್ ಇದೆಯಾ, ಇನ್ನೂ ಜಾಸ್ತಿ ಆಗ್ಬೇಕಿತ್ತು, ಇನ್ನೂ ಕಡಿಮೆ ಆಗ್ಬೇಕಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್. ಯಾರಿಗಾರು ಮಾಹಿತಿ ಇದ್ದರೆ ರೇಷ್ಮೆ ಬಗ್ಗೆ ಈ ವಿಡಿಯೋ ನೋಡೋಕತ್ತಿದ್ರೆ. ಈ ಮೊಮೆಂಟಲ್ಲಿ ಹಾಳು ರೋಗ, ಸೊಪ್ಪು ರೋಗ ಜಾಸ್ತಿ ಕಂಡು ಬರ್ತದೆ. ಈಗಂದ್ರೆ ಯಾವ ಬಂದಿಲ್ಲ ನಮ್ಮದು. ಹಾಳು ರೋಗ ಬಂದರೆ ನಿಮ್ಮ ಕಡೆ ಯಾವ ಥರ ಕಂಟ್ರೋಲ್ ಮಾಡ್ತೀರಿ, ಬರೋದನ್ನು ಯಾವ ಥರ ತಡೆ ಕಟ್ತೀರಿ? ನಮ್ಮ ಕಡೆ ಬರೀ ಸುಣ್ಣ ಹೊಡಿತೀವಿ, ಸುಣ್ಣದಲ್ಲಿ ಪೌಡ್ರ್ ಹಾಕಿ ಹೊಡಿತೀವಿ. ಇವಕ್ಕೆಲ್ಲ ಸೊಪ್ಪು ಅವಕ್ಕೆ ಪೂರ ಹೊಟ್ಟೆ ತುಂಬ ಆಗವಲ್ತದು. ಅಷ್ಟು ಹಾಕಿದ್ರು ಕೂಡ ಅದು ದಬಾಸ್ ತಿಂದ್ಬಿಡ್ತಾವೆ. ಇನ್ನೂ ಜಾಸ್ತಿ ಲೇಯರ್ ಮಾಡ್ಬೇಕೇನು ಅನ್ನಿಸ್ತದೆ ನಮಗಂತೂ. ಏನು ಇಷ್ಟ ಇದ್ರೆ ಪರವಾಗಿಲ್ಲ, ಏನೋ ಜಾಸ್ತಿ ಏನು ಮಾಡಬೇಕಾ, ಸ್ವಲ್ಪ ಕಮೆಂಟರ್ ಮಾಡಿರಿ. ಇಷ್ಟವಾದ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋವಂತ. ಯಾವ ಥರ ಬೆಳೆದು ನೀವು ಹೇಳ್ರಿ, ನಾವು ಹೇಳ್ತೀವಿ. ನಿಮ್ಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿರಿ.
ಸೊಪ್ಪಿಲ್ಲಂದ್ರೆ ಇದು ಒಣ ಸೊಪ್ಪನ್ನು ತಿನ್ನಕತ್ತೈತೆ ನೋಡ್ರಿ. ನಿನ್ನೆ ಹಾಕಿರೋ ಸೊಪ್ಪನ್ನೇ ಹಸ್ಕೊಂಡಿರ್ತಾವೆ. ಕಟ್ ಮಾಡಕತ್ತೀವಿ. ಈಗ 7 ಗಂಟೆ ಆಗಿದೆ ಮುಂಜಾನೆ. ಇಷ್ಟೊತ್ತಿಗೆ ದಿನ ಹಾಕಿರೋದ್ವಿ. ಇವತ್ತು ಸ್ವಲ್ಪ ಲೇಟಾಗಿದೆ. ಹಾಗಾಗಿ ಅವಕ್ಕೆಲ್ಲ ಹಸು ಫುಲ್ ಇರ್ತದಲ್ಲ. ಒಣ ಸೊಪ್ಪು ಕೂಡ ನೋಡಿ ಆ ಥರ ಎರಡು ಹುಳ ಒಂದು ಎಲೆನ 5 ನಿಮಿಷ ಒಳಗಡೆ ಖಾಲಿ ಮಾಡಿಬಿಡ್ತದೆ. ಅಂದರೆ ಅಷ್ಟೇ ಸ್ಪೀಡ್. ನೋಡಿದ್ರೆ ಅದಕ್ಕೆ ಹಲ್ಲಿರಲ್ಲ, ಒಂದನೇ ರಕ್ತ ಕೂಡ ಇರಲ್ಲ, ಮೆದುಳಿರಲ್ಲ, ಆದರೂ ಶಾರ್ಪ್ ಬರ್ತದೆ ಫುಲ್. ಸೊಪ್ಪು ಸಿಗೋದಷ್ಟೇ ತಡ, ತನ್ನ ಕೆಲಸ ಶುರು ಹಚ್ಚಿಬಿಡ್ತದೆ ಬರ್ರ ಅಂತ. ನಾವು ಜ್ವರದ ಪೌಡ್ ಅಂತೇಳಿ ರೆಕ್ಸಾ ಪವರ್ ಪ್ಲಸ್ ಅಂತ ಬರ್ತದಲ್ಲ, ಅದು ಹಾಕ್ತೀವಿ. ನಿಮ್ಮ ಕಡೆ ವಿಜೇತ ಹಾಕ್ತಾರೆ, ಒಬ್ಬೊಬ್ಬರು ಯಾವ್ದು ಹಾಕ್ತಾರೆ. ಯಾವ್ದು ಹಾಕಿದ್ರು ಒಳ್ಳೆಯದು ಬೆಳಗ್ಗೆ. ಮತ್ತು ಜ್ವರ ಎಬ್ಸೋದಿಂದನೂ ಹಾಕ್ಬೇಕಾ, ಏನು ಎಬ್ಬಿಸಿ ಜನನ ಸೊಪ್ಪು ಹಾಕಿ 2 ಫೀಡಿಂಗ್ ಹಾಕಿ ಹಾಕ್ಬೇಕಾ, ಯಾವ ಥರ ಹಾಕ್ಬೇಕಂತ ಕಮೆಂಟ್ ಮಾಡಿರಿ. ನಾವು 2 ಸೊಪ್ಪು ಕೊಟ್ಟು ಹಾಕ್ತೀವಿ. ನೀವು ಯಾವ ಥರ ಹಾಕ್ತೀರಿ? ಒಂದು ಎಲೆ ಕೂಡ ಬಿಟ್ಟಿಲ್ಲ. ದಂಡೆಯಲ್ಲಿ ಅದು ಒಣ ಎಲೆಗೆ ಕಡ್ಡಿ ಹಂಗೆ ಇದೆ ನೋಡಿಲ್ಲ, ಖಾಲಿ ಮಾಡಿಬಿಟ್ಟು. ಅದನ್ನು ನಾವು ಹಾಕ್ತಿರೋ ಸೊಪ್ಪು ಆಗ್ತಿಲ್ಲ, ಕಡಿಮೆ ಆಗ್ತಿದೆ ಅವಕ್ಕೆಲ್ಲ. ಆಷಾಢ ಮಾಸ ಇರೋದ್ರಿಂದ ಗಾಳಿ ಜಾಸ್ತಿ ಇರ್ತದಲ್ಲ, ಗಾಳಿಗೆ ಸೊಪ್ಪು ಜಲ್ದಿ ಡ್ರೈ ಆಗಿ ಖಡಕ್ ಆಗಿಬಿಡ್ತದೆ. ಹಾಗಾಗಿ ನಾವೆಲ್ಲ ಕಿಟಕಿಗಳಿಗೆ ಈ ಥರ ಗ್ರೀನ್ ಮ್ಯಾಟ್ ಹಾಕೀವಿ, ಗಾಳಿ ಕಂಟ್ರೋಲ್ ಆಗಲಿ ಅಂತೇಳಿ. ಗಾಳಿ ಕಂಟ್ರೋಲ್ ಆದರೆ ಅವು ಮೇಯಕ್ಕೆ ತಪ್ಪಲ ಇನ್ನೂ ನತ್ತಿಗಿರ್ತದೆ. ಇರಬೇಕಂದ್ರೆ ಗಾಳಿಯಲ್ಲಿ ಒಂದು ಅರ್ಧ ತಾಸು ಕೂಡ ಇರಲ್ಲ, ಖಡಕ್ ಆಗಿಬಿಡ್ತದೆ ಸೊಪ್ಪು ತಪ್ಪಲ ಖಡಕ್ ಆಯ್ತು ಬಂದು ತಿನ್ನೋಕ್ಕಾಗಲ್ಲ. ಅವಕ್ಕೆ ಖಡಕ್ ಅಂತ ಬಿಟ್ಬಿಡ್ತದೆ. ಹಸಗಂದಾಗ ತಿಂತದ, ಆದರೂ ಅದರಲ್ಲಿ ಇರ್ತಕ್ಕಂಥ ನಾರಿನ ಅಂಶ, ಅದು ಯಾವುದು ಹಾಲಿನ ಅಂಶ ಇರಲ್ಲ ಅದಕ್ಕೆ. ಬರೀ ಹೆಸರಿಗೆ ತಿಂದು ಇಕ್ಕಿ ಹಾಕಿಬಿಡ್ತದೆ. ಅರ್ಧಕ್ಕಂಥ ಫ್ಯಾಕ್ಟ್ರಿ ರೆಡಿ ಆಗೋದು ದಾರ ಅದಿರೋದಿಲ್ಲ. ನೋಡಿ, ಒಣ ಸೊಪ್ಪು ಇನ್ನೂ ಹಾಕಿಲ್ಲ ಅಂದ್ರೆ ನೆನೆ ತಿನ್ನಕತ್ತೀವಿ. ನಮಸ್ತೆ ಫ್ರೆಂಡ್.